22 ವರ್ಷಗಳ ಬಳಿಕ ವೃದ್ಧರೊಬ್ಬರು ಮಕ್ಕಳೊಂದಿಗೆ ಸೇರಿಕೊಂಡಿರುವ ಮನಮಿಡಿಯುವ ಘಟನೆಯೊಂದು ನಡೆದಿದೆ. 82 ವರ್ಷ ಪ್ರಾಯದ ಅಣ್ಣಯ್ಯ ಬಂಗೇರ ಎನ್ನುವರು ಮನೆ ಮಂದಿಯೊಂದಿಗೆ ಮುನಿಸಿಕೊಂಡು 22 ವರ್ಷಗಳಿಂದ ದೂರ ಉಳಿದುಕೊಂಡಿದ್ದರು. ಕಾಪುವಿನ ಮಜೂರಿನಲ್ಲಿ ನೆಲೆ ಪಡೆದುಕೊಂಡು ಒಂಟಿ ಜೀವನ ನಡೆಸುತ್ತಿದ್ದರು. ಹೀಗಿರುವಾಗ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಬಂಗೇರರು ಹಾಸಿಗೆ ಹಿಡಿದಿದ್ದರು. ಸ್ಥಳೀಯರ ಅನ್ನ ಆಹಾರ ಔಷಧೋಪಚಾರದ ನೆರವಿನಿಂದಾಗಿ ಉಸಿರು ಉಳಿಸಿಕೊಂಡಿದ್ದರು. ತಿಂಗಳ ಹಿಂದೆ ವೃದ್ಧರ ಆರೋಗ್ಯ ಸ್ಥಿತಿ ಬಿಗಡಾಯಿಸಿತ್ತು. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ನೆರವಿಗೆ ಬಂದಿದ್ದರು. ಪಿಡಿಒ ಅವರು ಸಮಾಜ ಸೇವಕ ನಿತ್ಯಾನಂದ ಒಳಕಾಡುವವರ ಸಹಕಾರದಿಂದ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಿದರು. ಹಾಗೆಯೇ ಗುಣಮುಖ ಹೊಂದಿರುವ ವೃದ್ಧರನ್ನು ಒಳಕಾಡುವವರು ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿ ಉಡುಪಿಯ ಹೊಸಬದುಕು ಆಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸಿದ್ದರು. ಬಳಿಕ ಅವರು ಹಿರಿಯ ನಾಗರಿಕರ ಸಹಾಯವಾಣಿಗೆ ಮಾಹಿತಿ ನೀಡಿದರು. ವೃದ್ಧರು ನೀಡಿದ ಮಾಹಿತಿಯಿಂದ ಸಂಬಂಧಿಕರ ವಿಳಾಸ ಪತ್ತೆ ಕಾರ್ಯವು ಯಶಸ್ವಿಯಾಯಿತು. ಅದರಂತೆ ಬಂಗೇರರ ಮಗ ಹೊಸಬದುಕು ಆಶ್ರಮಕ್ಕೆ ಬಂದು ತಂದೆಯನ್ನು ಮನೆಗೆ ಸೇರಿಸಿಕೊಂಡರು. ಮಕ್ಕಳು ತಂದೆಯವರ ಗುರುತು ಹಿಡಿದರೂ ಬಂಗೇರರು 22 ವರ್ಷ ಮಕ್ಕಳಿಂದ ಅಂತರ ಕಾಯ್ದುಕೊಂಡಿದ್ದರಿಂದ ಮಕ್ಕಳ ಗುರುತು ಹಿಡಿಯಲು ಬಹಳ ಹೊತ್ತು ತೆಗೆದುಕೊಂಡಿದ್ದರು. ಕಾರ್ಯಾಚರಣೆಯಲ್ಲಿ ಹಿರಿಯ ನಾಗರಿಕ ಸಹಾಯವಾಣಿಯ ಅಶ್ವಿನಿ, ಜಿಲ್ಲಾ ಯೋಜನಾ ಸಂಯೋಜಕಿ ಅಶ್ವಿನಿ, ಆಪ್ತ ಸಮಾಲೋಚಕ ರೋಷನ್ ನಮೀನ್ ಭಾಗಿಯಾಗಿದ್ದರು. ಕಾಪು ಪೊಲೀಸ್ ಠಾಣೆಯ ಪೊಲೀಸರು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ವಿನಯ್ ಚಂದ್ರ ಸಹಕರಿಸಿದರು. ಗೊತ್ತಿಲ್ಲ ಬಗ್ಗೆ ಇರ್ನ ಕಷ್ಟದ್ದು ಅವಾಗ ಗೊತ್ತಿದ್ದೀರ ಹೋಗ್ತಾರಂದ್ರ ಅದು ಕಷ್ಟದ ಉದ್ಯೋಗ ಬರ್ತಿದೆ ಲೆಕ್ಕ ಮಾಡಿದ್ರೆ ಬೈದೆ ಅವೇ ತುಲೆ ಹೊಗೆ ಇಲ್ಲ ಸರಿ ತುಲೆ ಮಗಲ್ ಮೇಲೆ ಮಗಲಿಲ್ಲ 22 ವರ್ಷ ಆಗುದಿಲ್ಲ ಪಾಪ ಇದನ್ನ ಕಷ್ಟದ್ದು ಇರುತ್ತಲ್ಲ ಬೈದೆ ಇರ್ತದೆ ಆಮೇಲೆ ಇರ್ತದೆ ಗೌರವದಲ್ಲಿ ಬಂದತ್ತೆ ಇದರ ತೂತೇವಲ್ಲ ಜೋಕುದು ಬರ್ತದೆ ಅವು ಮುಖ್ಯ ಅದೇ ಅನ್ನತ್ತೆ ಇಲ್ಲ ಸರಿತದೆ ಗೊತ್ತಾಗ್ಬಿಡ ಇವರು ಅದನ್ನ ಅವರ ಕಸಿನ್ಸ್ಗೆ ಮಾರಿದರೆ ಸುದ್ದಿ ಇತ್ತು. ಯಾಕಂದ್ರೆ ದಾಖಲೆ ಸರ್ ಅದೇ ಇಲ್ಲಿನ ಅದನ್ನು ಶೇರನ್ನು ಮಾರಿದ್ರ ಆನಂತರ ಅಲ್ಲಿ ಮಜೂರ್ ಅಂತ ಮಾಡೋದು. ಸೊ ಅಲ್ಲಿ ಅವರು ಪ್ರಾಪರ್ಟಿ ತಗೊಂಡು ಅಂದ್ರೆ ಒಂದೇ ಕಡೆ ಇಲ್ಲ, ಗದ್ದೆ ಅಂತ ಸುಮಾರು ಗದ್ದೆ ಇರಬೇಕು. ನಾನು ಸಂಜೆ ಒಂದು ನೋಡಿದ್ದೆ ಅಷ್ಟೇ, ಒಂದು ಸ್ವಲ್ಪ ತೋಟ ಇದೆ. ಸೊ ಒಂದೇ ಕಡೆ ಇಲ್ಲ, ಬೇರೆ ಬೇರೆ ಕಡೆ ಇದೆ ಗದ್ದೆ. ಸೊ ಅಲ್ಲಿ ಸಣ್ಣ ಮನೆ ಮಾಡ್ಕೊಂಡು ಅಲ್ಲೇ ಇದ್ರು. ಸೊ ಸಂದರ್ಭ ನಮಗೆ ಹೊಡಿತಾ ಇದ್ರು, ಮನೆಗೆ